ನಮ್ಮ ಸಂಸ್ಥೆ ಉತ್ತಮ ರೀತಿಯಲ್ಲಿ ನಡೆಯುತ್ತದೆ. ಸುನಾಧ ಮಾಲಾ ನಮ್ಮ ಬೂಟಿಕ್ ಡಿಸೈನಿಂಗ್ ತರಬೇತಿ ಸಂಸ್ಥೆ ಬಗ್ಗೆ ಹಾಗೂ ನಮ್ಮ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಅದು ಸುಳ್ಳು. ನಾವು ಯಾವುದೇ ಮೋಸ ವಂಚನೆ ಮಾಡುತ್ತಿಲ್ಲ ಎಂದು ವಿದ್ಯಾರಣ್ಯಪುರದ ದೇವಾಂಶ ಡಿಸೈನಿಂಗ್ ಬೂಟಿಕ್ ಆ್ಯಂಡ್ ರೆಂಟಲ್ ಹೌಸ್ ಮಾಲೀಕರಾದ ಸುನಾಧ ಮಾಲಾ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮೈಸೂರಿನಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು, ಹಾಗಾಗಿ ಮೈಸೂರಿಗೆ ಹೋಗಿದ್ದೆ. ಅದನ್ನೇ ನೆಪ ಮಾಡಿಕೊಂಡು ಹಿತಶತ್ರುಗಳು ನಮ್ಮ ಸಂಸ್ಥೆ ಮತ್ತು ನಮ್ಮ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರ ಮಾಡಿದ್ದಾರೆ. ಇದು ಸದ್ಯಕ್ಕೆ ದೂರವಾದ ಮಾತು ಎಂದು ವಿವರಿಸಿದರು. ಸುಮಾರು ವರ್ಷಗಳಿಂದ ನಾವು ಈ ಸಂಸ್ಥೆಯಲ್ಲಿ ತರಬೇತಿ ನೀಡುತ್ತಿದ್ದೇವೆ. ನಮ್ಮ ಈ ಹೇಳಿಕೆಯನ್ನು ಸಹಿಸದ ಕಿಡಿಗೇಡಿಗಳು ಹಣ ತೆಗೆದುಕೊಂಡು ಪರಾರಿಯಾಗಿದ್ದಾರೆ. ಸಂಸ್ಥೆ ಮುಚ್ಚಿದ್ದಾರೆ, ಹಲವರಿಗೆ ಮೋಸ ಮಾಡಿದ್ದಾರೆ ಎಂದು ಅಪಪ್ರಚಾರ ಮಾಡಿದ್ದಾರೆ. ನಾವು ಯಾರಿಗೂ ಮೋಸ ಮಾಡಿಲ್ಲ. ಈಗಲೂ ವಿದ್ಯಾರ್ಥಿನಿಯರು ತರಬೇತಿ ಪಡೆಯುತ್ತಿದ್ದಾರೆ. ಎಂದಿನಂತೆ ಸಂಸ್ಥೆ ಚಾಲನೆಯಲ್ಲಿದೆ. ಇಲ್ಲಸಲ್ಲದ ತಪ್ಪು ಮಾಹಿತಿ ನೀಡಿ ನಮ್ಮ ಸಂಸ್ಥೆಯ ವಿರುದ್ಧ ಎತ್ತಿ ಕಟ್ಟಿದ್ದಾರೆ. ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಆಕ್ಚುಲಿ ಮೈಸೂರಲ್ಲಿ ಒಂದು ಇಶ್ಯೂ ಆಗಿದೆ, ಬೇಕು ಅಂತ ಸ್ವಲ್ಪ ಜನ ಕ್ರಿಯೇಟ್ ಮಾಡಿದ್ರು. ಸೊ ಅದು ಅಲ್ಲಿ ಶಾರ್ಟ್ ಔಟ್ ಮಾಡ್ಕೊಂಡು ಬಂದಿದ್ವಿ ಇಲ್ಲಿಗೆ. ಆಸ್ ಯೂಸಲ್ ಆಗಿ ಮಂಡೇಲಿ ಇಲ್ಲಿ ಬಂದಿದ್ದವಾಗ ಮೀಡಿಯಾಗೆಲ್ಲ ಬಿಟ್ಟಿದ್ದವಾಗ ನಾವು ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ಲೇಬೇಕಾಗಿತ್ತು ಸ್ಟೂಡೆಂಟ್ಸ್ ಎಲ್ಲರಿಗೂ. ಸೊ ಅದೆಲ್ಲ ಮಾತಾಡ್ಕೊಂಡು ಎಲ್ಲ ನಾವು ಕ್ಲಿಯರ್ ಮಾಡ್ಕೊಂಡು ಮಂಡೇ ಹೋಗಿದ್ವಿ. ನೈಟ್ ನಮ್ಗೆ ಒಂದು ಪರ್ಸನಲ್ ಪ್ರಾಬ್ಲಮ್ ಆಗಿ ನಾವು ನಮ್ಮ ನೇಟಿವ್ ಪ್ಲೇಸ್ಗೆ ಹೋಗ್ಬೇಕಾಗಿತ್ತು. ಸೊ ಅವಾಗ ನಾನು ಮೆಸೇಜ್ ಹಾಕಿದ್ನಿ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ನಾನು ಈ ತರ ನಮ್ಮ ನೇಟಿವ್ ಪ್ಲೇಸ್ಗೆ ಹೋಗ್ತಾ ಇದ್ವಿ, ಸೊ ಕ್ಲಾಸ್ ಇರಲ್ಲ ಅಂತ ಮೆಸೇಜ್ ಮಾಡಿದ್ನಿ. ಸೊ ಸ್ಟೂಡೆಂಟ್ಸ್ ಎಲ್ಲರೂ ಓಕೆ ಅಂತಾನು ರಿಪ್ಲೈ ಮಾಡಿದ್ರು ಗ್ರೂಪ್ಸ್ ಅಲ್ಲಿ. ನೆಕ್ಸ್ಟ್ ಇನ್ನೊಂದು ಮಧ್ಯಾಹ್ನ 3 o'clock ಅಷ್ಟೊಳಗಡೆ ಇಷ್ಟೆಲ್ಲ ಇಶ್ಯೂ ಆಗ್ತಾ ಇದೆ ಅಂತ ಸ್ವಲ್ಪ ಸ್ಟೂಡೆಂಟ್ಸ್ ನನ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಅವಾಗ ನೋಡಿದ್ರೆ ಏನಾಗಿದೆ ಅಂತ ಸಿಚುವೇಶನ್ ನಮಗೂ ಗೊತ್ತಿಲ್ಲ. ಆಮೇಲೆ ಈ ತರ FIR ಮಾಡ್ತಾ ಇದಾರೆ ಮೇಡಮ್, FIR ಮಾಡಿದ್ರು, ನಮ್ಮೆಲ್ಲರೂ ಕಂಪ್ಲೇಂಟ್ ಕೊಡಕ್ಕೆ ಕರೀತಾ ಇದಾರೆ ಸ್ಟೇಷನ್ಗೆಲ್ಲ, ಬನ್ನಿ ಕಂಪ್ಲೇಂಟ್ ಕೊಡೋಣ. ಅವ್ರು ಓಡೋಗ್ಬಿಟ್ಟಿದ್ರು, ದುಡ್ಡೆಲ್ಲ ಲಕ್ಷಾಂತರ ರೂಪಾಯಿ ಎತ್ಕೊಂಡು ಹೋಗ್ಬಿಟ್ಟಿದ್ರು ಅಂತ ಇದೆಲ್ಲ ಅವ್ರಿಗೆ ಮ್ಯಾನಿಪುಲೇಟ್ ಮಾಡ್ಬಿಟ್ಟಿದ್ದಾರೆ. ಇಲ್ಲೇ ಇದೆ ಸರ್, ಎಲ್ಲಿಗೆ ಹೋಗಿಲ್ಲ ನಾವು, ಜಸ್ಟ್ ನಮ್ಮ ಪರ್ಸನಲ್ ಇಶ್ಯೂ ಇರೋದ್ರಿಂದ ನಾನು ಆಂಧ್ರಕ್ಕೆ ಹೋಗಿದ್ದೀನಿ. ಯಾರೋ ಬೇಕು ಅಂತ ಮಾಡಿದ್ದಾರೆ ಸರ್ ಇದರಲ್ಲಿ. ಬಟ್ ಒಂದಿನ ಅನ್ನೋದಕ್ಕಾದ್ರೆ ಮೈಸೂರಲ್ಲಿ ಇಶ್ಯೂ ಸ್ಟಾರ್ಟ್ ಆಗಿದ್ಮೇಲೆ ಇಲ್ಲಿನೂ ಸ್ಟಾರ್ಟ್ ಮಾಡ್ಬೇಕಂತ ಕಾಯ್ತಾ ಇದ್ರು. ಅನ್ಫಾರ್ಚುನೇಟ್ಲಿ ಅವ್ರಿಗೆ ಒಂದು ಆಪ್ಷನ್ ಸಿಕ್ಕಿದ್ದು ಮಾಡಿದ್ದಾರೆ ಸರ್. ಇವಾಗ ಈ ರೀಸನ್ ಏನಂದ್ರೆ ಸರ್ 2023 ಅಲ್ಲಿ ಕಂಪ್ಲೀಟ್ ಆಗಿದ್ದವ್ರು ಬಂದು ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಆ ಕಂಪ್ಲೇಂಟ್ 2 years ಆಗಿದ್ಮೇಲೆ ಇಲ್ಲಿಗೆ ಯಾಕೆ ಬರ್ಬೇಕಿತ್ತು ಸರ್? ಹೌದು ಸರ್, ಬೇಕು ಅಂತ ಕೊಟ್ಟಿದ್ದಾರೆ, ಬೇಕು ಅಂತಾನೆ FIR ಮಾಡಿಸಿದ್ದಾರೆ ಸರ್. ಸುನಾಧ ಮಾಲಾ ವಿದ್ಯಾರ್ಥಿನಿ ಛಾಯಾ ಮಾತನಾಡಿ, ನಾನು ಇಲ್ಲಿ ಬ್ಯೂಟಿಕ್ ಡಿಸೈನಿಂಗ್ ತರಬೇತಿ ಪಡೆಯುತ್ತಿದ್ದೇನೆ. ನಮ್ಮ ಮೇಡಮ್ ಕೆಲವು ದಿನ ಮೈಸೂರಿಗೆ ಹೋಗಿದ್ರು. ಆಗ ಕೆಲವರು ಬಂದು ನಿಮ್ಮ ಹಣ ಕೊಡುವುದಿಲ್ಲ, ಸಂಸ್ಥೆ ಮುಚ್ಚಿದ್ದಾರೆ, ಇನ್ನು ತೆರೆಯುವುದಿಲ್ಲ ಎಂದು ನಮ್ಮನ್ನು ನಂಬಿಸಿ ಸಂಸ್ಥೆ ಬಗ್ಗೆ ಅಪಪ್ರಚಾರ ಮಾಡಿದರು. ಆದರೆ ಈಗ ಎಲ್ಲವೂ ಸರಿಯಾಗಿದೆ, ಮೇಡಮ್ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ ಎಂದು ತಿಳಿಸಿದರು. ಹಳೆ ವಿದ್ಯಾರ್ಥಿನಿ ಅಕ್ಷತಾ ಮಾತನಾಡಿ, ಇಲ್ಲಿ ಉತ್ತಮ ತರಬೇತಿ ಪಡೆದಿದ್ದೇನೆ, ಎಲ್ಲವೂ ಚೆನ್ನಾಗಿ ತರಬೇತಿ ನೀಡುತ್ತಿದ್ದಾರೆ. ಆದರೆ ಕೆಲವರು ಬಿಟ್ಟು ಏನಿದ್ದರೂ ಬಗೆಹರಿಸಿಕೊಳ್ಳಬಹುದಾಗಿತ್ತು. ಆದರೆ ಸಂಸ್ಥೆ ಬಗ್ಗೆ, ಮಾಲೀಕರ ಬಗ್ಗೆ ಅಪಪ್ರಚಾರ ಮಾಡುವುದು ಸರಿಯಲ್ಲ ಎಂದರು. ಸೆಪ್ಟೆಂಬರ್ 15th ಬ್ಯಾಚ್ ಇದು ಫಸ್ಟ್ ಮೈಸೂರಿಂದ ಸ್ಟಾರ್ಟ್ ಆಗಿದ್ದು. ಮೈಸೂರಲ್ಲಿ ಒಂದು ಇಶ್ಯೂ ಆಯ್ತು, ಸೊ ಅಲ್ಲಿ ಓಕೆ ಬಿಟ್ವಿ. ನೆಕ್ಸ್ಟ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಆಸ್ ಇಟ್ ಇಸ್ ಕಂಟಿನ್ಯೂ ಆಗುತ್ತೆ ಕ್ಲಾಸಸ್ ಅಂತ ಅನ್ಕೊಂಡಿದ್ವಿ. ಬಟ್ ಮತ್ತೆ ಬ್ಯಾಂಗ್ಳೂರಲ್ಲೂ ಒನ್ ಡೇ ಏನೋ ಮತ್ತೆ ನಾವೆಲ್ಲ ಕ್ಲಾಸ್ಗೆ ರೆಗ್ಯುಲರ್ ಆಗಿ ಬಂದ್ವಿ. ಬಟ್ ಏನೇನೋ ಇಶ್ಯೂಸ್ ಆಯ್ತು. ಮತ್ತೆ ಮ್ಯಾಮ್ ನಾಳೆ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳಿದ್ರು. ಓಕೆ ನಾವು ಓದ್ವಿ ಮ್ಯಾಮ್ ಮಾತೆಲ್ಲ ಕೇಳ್ಕೊಂಡು. ಮತ್ತೆ ನಾಳೆ ಬರೋ ಅಷ್ಟರಲ್ಲಿ ಮತ್ತೆ ಇನ್ನೊಂದು ಇಶ್ಯೂ ಆಗಿತ್ತು. ನಾವೆಲ್ಲ ಬಂದು ಗ್ರೂಪ್ ಅಲ್ಲಿ ಡಿಸ್ಕಸ್ ಮಾಡಿ ಬಂದ್ವಿ, ಹೋಗೋಣ ಏನಾಗಿದೆ ಕೇಳೋಣ ಅಂತ. ಅಷ್ಟ್ರಲ್ಲಿ ಏನೋ ಎಲ್ಲಾ ಫುಲ್ಲು ಎಲ್ಲಾ ಸ್ಟೂಡೆಂಟ್ಸ್ ಎಲ್ಲ ಒಂದು ಪೊಲೀಸ್ ಕಂಪ್ಲೇಂಟು, ಮ್ಯಾಮ್ ಎಲ್ಲ ಫುಲ್ ಫ್ರಾಡ್, ಅವ್ರಿಗೆ ಏನು ಬರಲ್ಲ, ಏನು ಗೊತ್ತಿಲ್ಲ, ಸುಮ್ನೆ ದುಡ್ಡೆಲ್ಲ ಎತ್ಕೊಂಡು ಇದ್ ಮಾಡ್ತಿದ್ದಾರೆ ಅವರು. ಸುಮ್ನೆ ಈ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಲ್ತ್ರೆ ಏನು ಕಲ್ತಂಗಾಗಲ್ಲ, ಸುಮ್ನೆ ದುಡ್ಡು ತಗೊಂತಿದ್ದಾರೆ ಅವರು, ಎಲ್ಲರಿಗೂ ಮೋಸ ಮಾಡ್ತಿದ್ದಾರೆ ಅಂತೆಲ್ಲ ತುಂಬಾ ನ್ಯೂಸಸ್ ಬರ್ತಿತ್ತು. ಸೊ ಆ ಟೈಮಲ್ಲಿ ನಾವೇನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನಾವು ಇವಾಗ 1,10,000 ಅಮೌಂಟ್ ಕೊಟ್ಟು ಎಲ್ಲ ಜಾಯಿನ್ ಆಗಿದ್ದೀವಿ. ನಾವು ಇಂಡಿಪೆಂಡೆಂಟ್ ಆಗಿ ಏನಾದ್ರು ಲೈಫ್ ಲೀಡ್ ಮಾಡ್ಬೇಕು ಅಂತ ಎಷ್ಟೊಂದು ಡ್ರೀಮ್ಸ್ ಕಟ್ಕೊಂಡು ಇಲ್ಲಿಗೆ ಬಂದಿದ್ವಿ. ಆ ಟೈಮಲ್ಲಿ ಮ್ಯಾಮ್ ಚೆನ್ನಾಗಿ ಮಾಡ್ತಿದ್ರು, ಇಲ್ಲ ಅಂತ ಅಲ್ಲ, ಬಟ್ ನಮ್ಗೂನು ಪ್ರಾಬ್ಲಮ್ಸ್ ಆಗ್ತಿತ್ತು. ಅಂದ್ರೆ ಬಿಗಿನರ್ಸ್ ಅಲ್ವಾ, ನಮ್ಗೇನು ಟಚ್ ಇಲ್ಲ, ಏನು ಇಲ್ಲ. ಸೊ ಅದಕ್ಕೆ ನಾವು ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅನ್ಕೊಂಡು ನಾವು ಸುಮ್ನೆ ಇದ್ವಿ. ಬಟ್ ಏನಾಯ್ತು ಅಂತಂದ್ರೆ ಅವರೆಲ್ಲ ಒಬ್ಬೊಬ್ರು ಒಂದೊಂದರ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಸೀನಿಯರ್ಸ್, ಸೂಪರ್ ಸೀನಿಯರ್ಸ್ ಎಲ್ಲ ಇಲ್ಲ ಚೆನ್ನಾಗ್ ಬರ್ತಿಲ್ಲ, ಬಾಡಿ ಮೆಷರ್ಮೆಂಟ್ಸ್ ಅಲ್ಲೆಲ್ಲ ಚೆನ್ನಾಗ್ ಬರ್ತಿಲ್ಲ, ಹಂಗೆ ಹಿಂಗೆ ಅಂತ ಅನ್ಕೊಂಡು ಒಂದು 30% ತುಂಬಾ ನೆಗೆಟಿವ್ ಆಗಿ ಮ್ಯಾಮ್ ಬಗ್ಗೆ ಸ್ಪ್ರೆಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆ ಟೈಮಲ್ಲಿ ಎಲ್ಲ ನಾವು ಜಸ್ಟ್ ಕೇಳಿಸ್ಕೊತಿದ್ದೆ, ಇಲ್ಲ ನೀವು ಕಂಪ್ಲೇಂಟ್ ಕೊಡ್ಬೇಕು ಅನ್ನೋ ತರ ಕೆಲವರು ಮಾತಾಡಿದ್ರು. ಬಟ್ ನಮ್ ಪರ್ಸನಲ್ ಒಪಿನಿಯನ್ ಇಂದಾನೆ ಕೊಟ್ವಿ ಕಂಪ್ಲೇಂಟ್ ನ. ಆಮೇಲೆ ಹೋಗಿ ಕಂಪ್ಲೇಂಟ್ ಜಸ್ಟ್ ಸ್ಟೇಟ್ಮೆಂಟ್ ಕೊಟ್ವಿ ಅಷ್ಟೇ. ಅದೇನಿದೆಯೋ ಡಾಕ್ಯುಮೆಂಟ್
ಅದ್ ತಗೊಂಡ್ರು. ನಾವೇನ್ ಫೋನ್ ಪೇ ಮಾಡಿದೀವಿ ಅಡ್ವಾನ್ಸ್ ಅಂತ ಒಂದ್ 5,000 ಫೋನ್ ಪೇ ಮಾಡಿದೀವಿ, ಇನ್ನೆಲ್ಲ ಮಿಕ್ಕಿದ್ ಕ್ಯಾಶ್ ಅಲ್ಲೇ ಕೊಟ್ಟಿದೀವಿ. ಬಟ್ ಅವರೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ದಾರೆ. ಈಗ 5,000 ಕೊಟ್ಟಿದ್ರೆ 65,000 ಕೊಟ್ಟಿದೀವಿ ಅಂತ, 1 ಲಕ್ಷ ಕೊಟ್ಟಿದ್ರೆ 6 ಲಕ್ಷ ಕೊಟ್ಟಿದೀವಿ ಅಂತ ಎಂತಕ್ ಮಾಡಿದಿರೋ ನಮ್ಗಂತೂ ಗೊತ್ತಿಲ್ಲ. ಈಗ ಅವ್ರು ನಮ್ ಪರ ನಿಂತ್ಕೋತಾರೆ, ಮ್ಯಾಮ್ ಏನೋ ಅಪೋಸಿಟ್ ಆಗಿ ಏನೋ ಪ್ರಾಬ್ಲಮ್ ಮಾಡ್ತಿದಾರೆ ನಮ್ಗೆ ಅಂತಂದ್ರೆ ನಮ್ ಪರ ನಿಂತ್ಕೋತಾರೆ ಅಂದ್ರೆ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಎಂತ ಕೋರ್ಟಿಗೆ ಸಬ್ಮಿಟ್ ಮಾಡ್ಬೇಕಿತ್ತು ಅವರು. ಇವಾಗ ಸುಮ್ನೆ ನಮ್ಮನ್ನೆಲ್ಲ ಯೂಸ್ ಮಾಡ್ಕೊಂಡು ಅವ್ರ ಪರ್ಸನಲ್ ಗ್ರಜ್ಗಳು ಏನಿದ್ಯೋ ನಮಗ್ ಗೊತ್ತಿಲ್ಲ, ನಮ್ಮನ್ನ ಯೂಸ್ ಮಾಡ್ಕೋತಿದ್ದಾರೆ. ಈಗ ಮ್ಯಾಮ್ ಹೆಸರು ಹಾಳಾಗ್ತಿದೆ, ಅವ್ರ ಅವ್ರು ಮಧ್ಯೆ ಏನ್ ಮಾಡ್ತಿದ್ಯೋ ನಮಗ್ ಗೊತ್ತಿಲ್ಲ. ಬಟ್ ಏನಿಲ್ಲ, ಕ್ಲಾಸಸ್ ಎಲ್ಲ ರೆಗ್ಯುಲರ್ ಆಗಿ ನಡೀತಿತ್ತು. ಬಟ್ ಟೈಮ್ ಇಶ್ಯೂಸ್ ಆಗ್ತಿತ್ತು, ಅಂದ್ರೆ ಬ್ಯಾಚ್ ವೈಸ್ ಎಲ್ಲ ಸ್ವಲ್ಪ ಜಾಸ್ತಿ ಜನ ಆಗ್ತಿದ್ರಲ್ಲ, ಸೊ ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಏನವ್ರು 11 ಬಂದೇನು 11:30 ಅಥವಾ 12 ಆತರ ಆಗ್ತಿತ್ತು, ಎಕ್ಸ್ಟೆಂಡ್ ಆಗ್ತಿತ್ತು. ಬಟ್ ಆಗ್ತಿತ್ತು, ಏನಿಲ್ಲ, ಕ್ಲಾಸಸ್ ನಡೀತಿತ್ತು, ನಮ್ಗೇನ್ ಪ್ರಾಬ್ಲಮ್ ಇರ್ಲಿಲ್ಲ. ಬಟ್ ಎಲ್ಲಾರು ಒಂದೊಂದರ ಎಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡಾದ್ಮೇಲೆ ನಾವ್ ಏನ್ ಮಾಡ್ಬೇಕು ಅಂತ ಸರ್, ಅಮೌಂಟ್ ಎಲ್ಲ ಎತ್ಕೊಂಡ್ ನಮಗ್ ಗೊತ್ತಿಲ್ಲ. ಇವಾಗ ಮ್ಯಾಮ್ ಎಲ್ಲೂ ಓಡೋಗಿಲ್ಲ, ಅವ್ರಿಗೇನೋ ಪರ್ಸನಲ್ ಇಶ್ಯೂಸ್ ಇತ್ತು, ಯಾರೋ ತೀರೋಗಿದ್ರು ಅಂತ ಹೇಳಿದ್ರು. ಅದನ್ನು ಅಷ್ಟೇ ಫೋಟೋಸ್ ಎಲ್ಲ ಕಳ್ಸಿದ್ರು. ಬಟ್ ಎಲ್ಲ ಅದನ್ನು ಇಲ್ಲ, ಅವರೆಲ್ಲ ಸುಮ್ನೆ ಏನೋ ಇವಾಗ ಜಸ್ಟ್ ಇದನ್ನೆಲ್ಲ ಸಾಲ್ವ್ ಮಾಡ್ಕೋಬೇಕು, ಎಸ್ಕೇಪ್ ಆಗ್ಬೇಕು, ಫುಲ್ ಫ್ಯಾಮಿಲಿ ಎಲ್ಲ ಅಪ್ಸ್ಕೊಂಡಾಗಿದ್ದಾರೆ, ನಂಬೇಡಿ, ಎಲ್ಲ ಖಾಲಿ ಮಾಡ್ಕೊಂಡ್ ಹೋಗ್ತಾರೆ, ನಿಮ್ ದುಡ್ಡಂತೂ ಬರೋದಿಲ್ಲ, ಅವ್ರು ಅವಾಗಿಂದನೂ ಫ್ರಾಡ್ ಕೆಲ್ಸನೇ ಮಾಡ್ಕೊಂಡ್ ಬರ್ತಿದ್ದಾರೆ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು. ದುಡ್ಡೇನು ಎತ್ಕೊಂಡ್ ಓಡೋಗಿಲ್ಲ, ಹಂಗಿದ್ರೆ ಬರ್ತಿರ್ಲಿಲ್ಲ ಅವರು. ಈಗ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ರೆಗ್ಯುಲರ್ ಆಗಿ ಕ್ಲಾಸಸ್ ನಡೆಯುತ್ತೆ ಅಂತ. ಸರ್ ನಮಸ್ತೆ, ನಾನು 2024 ಲಾಸ್ಟ್ ಇಯರ್ ಬ್ಯಾಚು. ನಾನು ಸೇರ್ಕೊಂಡು ನಂದು 3 months ಕೋರ್ಸ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಈಗ ಆಲ್ರೆಡಿ ನಾನು 1 year ಆಯ್ತು ಕೋರ್ಸ್ ಕಂಪ್ಲೀಟ್ ಆಗಿ. 1 year ಇಂದ ನಾನು ಏನ್ ಇನ್ವೆಸ್ಟ್ ಮಾಡಿದ್ದೀನಿ, ನಂದು 55,000 ಬ್ಯಾಚ್ ಏನು ಕೋರ್ಸು 3 months ಕಂಪ್ಲೀಟ್ ಆಗಿದೆ. ಸೊ ನಾನೇನು ಫ್ಯಾಬ್ರಿಕ್ ಆಗಿರ್ಬೋದು ಪ್ರತಿಯೊಂದು ನಂದು ಖರ್ಚಾಗಿದೆ 1,20,000 ತನಕ ಖರ್ಚಾಗಿದೆ ಟೋಟಲ್. ಸೊ ನಾನು ಏನ್ ಇನ್ವೆಸ್ಟ್ ಮಾಡಿದ್ದೆ ವಿತಿನ್ 1 year ಇಲ್ಲ, ವಿತಿನ್ 8 months ಒಳಗಡೆನೆ ನಾನು ಏನ್ ಇನ್ವೆಸ್ಟ್ ಮಾಡಿದ್ದೀನಿ. ಒಂದು ಟೀ ಕುಡ್ದಿದ್ದನ್ನು ಕೂಡ ನಾನು ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಇನ್ಕಮ್ ರಿಟರ್ನ್ ತೆಗ್ದಿದ್ದೀನಿ. ಅದ್ರ ಜೊತೆಗೆ ನಾನು ಪ್ರಾಫಿಟ್ ಅಲ್ಲಿ ಇದ್ದೀನಿ. ಇವಾಗ ಏನು ಸದ್ಯಕ್ಕೆ ನಾನು ಕಂಪ್ಲೀಟ್ ಇಲ್ಲಿವರೆಗೂ ನಾನೇನು ಇನ್ವೆಸ್ಟ್ ಮಾಡಿರೋದು ಅದ್ರ ಜೊತೆಗೆ ಪ್ರಾಫಿಟ್ ತೆಗ್ದಿದ್ದೀನಿ. ನಾನು ಓಲ್ಡ್ ಸ್ಟೂಡೆಂಟ್ ಮ್ಯಾಮ್ಗೆ. ಸೊ ಇವಾಗ ಇನ್ನೊಂದೇನು ಅಂತ ಅಂದ್ರೆ, ಯಾರ್ಯಾರೆಲ್ಲ ಏನು ಕಿಡಿಗೇಡಿಗಳು ಅನ್ಬೋದು ಅಥವಾ ಅವರಿಗೆ ಒಂದಿಬ್ರು ಅಸಮಾಧಾನ ಆಗಿರತ್ತೆ, ಎಲ್ಲರಿಗೂ ಸ್ಯಾಟಿಸ್ಫೈ ಮಾಡ್ಬೇಕು ಅಂತಾನು ಆಗಲ್ಲ. ಸೊ ಯಾರಿಗೆ ಅಸಮಾಧಾನ ಇರತ್ತೆ ಅವರು ಇನ್ನೂ ಒಂದಷ್ಟು ಜನರನ್ನ ಮ್ಯಾನಿಪುಲೇಟ್ ಮಾಡಿ ಅವ್ರಿಗೆ ತಲೆಗೆ ತುಂಬಿ ಈ ತರ ಮಾಡಿದ್ದಾರೆ ಅಂತ ನನ್ಗನ್ಸೋದು. ಯಾಕೆಂದ್ರೆ ಈಗ ಡೌಟ್ಸ್ ಅಂದ್ಮೇಲೆ ಒಂದು ಇನ್ಸ್ಟಿಟ್ಯೂಷನ್, ಒಂದು ವಿದ್ಯಾಸಂಸ್ಥೆ ಅಂತ ಅಂದ್ಮೇಲೆ ಒಂದು ಲೆಕ್ಚರರ್ ಹೇಳೋದು ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಅಂತಾನು ಏನಿಲ್ಲ. ಕೆಲವೊಬ್ಬರಿಗೆ ಅರ್ಥ ಆಗುತ್ತೆ, ಅದು ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರಿಗೆ 1 ಸಲ ಹೇಳಿದ್ರೆ ಅರ್ಥ ಆಗುತ್ತೆ, ಇನ್ನ ಕೆಲವೊಬ್ಬರಿಗೆ 4 ಸಲ ಹೇಳಿದ್ರೆ ಅರ್ಥ ಆಗುತ್ತೆ. ಸೊ 1 ಸಲ ಹೇಳಿದ್ರೆ ಅರ್ಥ ಆಗದೆ ಇರೋರು, 2 ಸಲ ಹೇಳಿದ್ರೆ ಅರ್ಥ ಆಗದೆ ಇರೋರು ಅದನ್ನ ಅರ್ಥ ಮಾಡ್ಕೊಂಡು ಅಥವಾ ಗೊತ್ತಾಗ್ದೇನೆ ಇನ್ನೊಂದ್ಸಲ ಕೇಳಕ್ಕೆ ಹೆಸಿಟೇಟ್ ಮಾಡ್ಕೊಂಡು ಅವರು ಈ ತರ ಎಲ್ಲ ಮಾಡಿರಬಹುದು ಅನ್ನೋದು ನನ್ನ ಪರ್ಸನಲ್ ಅಭಿಪ್ರಾಯ. ಸೊ ಅವರು ಮ್ಯಾಮ್ ಆಮೇಲೆ ಸ್ವಲ್ಪ ಬಿಸಿ ಸ್ಕೆಡ್ಯೂಲ್ ಅವ್ರದ್ದು. ಆಮೇಲೆ ಇಲ್ಲಿ ಫ್ಯಾಕಲ್ಟೀಸ್ ಇಲ್ಲ, 10 ಜನ ಫ್ಯಾಕಲ್ಟೀಸ್ 11 ಜನ ಫ್ಯಾಕಲ್ಟೀಸ್ ಯಾರು ಇಲ್ಲ, ಇರೋದು ಒಬ್ರೆ ಮ್ಯಾಮ್. ನಾವ್ ಅವ್ರ ಹತ್ರನೇ ಏನಿದ್ರು ಡೌಟ್ಸ್ ಗಳೆಲ್ಲ ಹೋಗಿ ಕೇಳ್ತಾ ಇದ್ವಿ. ನಾನು ಕೇಳಿದೀನಿ, ಅವ್ರು ನಾವಿದ್ದಾಗ್ಲೂ ಸ್ವಲ್ಪ ಬ್ಯುಸಿ ಆಗಿದ್ರು, ಓಡಾಡ್ತಾ ಇದ್ರು. ಸೊ ನಾವು ಫ್ರೀ ಟೈಮ್ ಅಲ್ಲಿ ನಮಗೆ ಏನ್ ಡೌಟ್ಸ್ ಇದ್ರು ನಾವು ಕೇಳ್ಕೊಂಡು ನಾವು ನಮ್ಮ ಡೌಟ್ಸ್ ನಾವು ಕ್ಲಿಯರ್ ಮಾಡ್ಕೋತಾ ಇದ್ವಿ. ಸೊ ಅದೇ ತರ ಈಗ ಏನಿದೆ ಸಿಚುವೇಶನ್, ಯಾರು ಏನು FIR ಹಾಕಿರ್ಬಹುದು, ಗುರುಗಳ ಮೇಲೆ FIR ಹಾಕಿರ್ಬಹುದು, ಅವರು ಇದೇ ತರ ಫ್ರೀ ಮಾಡ್ಕೊಂಡು ಕೇಳಿದಿದ್ರೆ ಇಷ್ಟು ತುಂಬಾ ಜನಕ್ಕೆ ಟೈಮ್ ವೇಸ್ಟ್ ಆಗ್ತಾ ಇರ್ಲಿಲ್ಲ. ನಂದು ಅಭಿಪ್ರಾಯ ತುಂಬಾ ಜನಕ್ಕಾಗಿರ್ಬಹುದು. ಆಮೇಲೆ ಇವಾಗ ಮ್ಯಾಮ್ಗೆ ಏನು ಇವಾಗ ಈ ಇನ್ಸ್ಟಿಟ್ಯೂಷನ್ ಮೇಲೆ, ಈ ವಿದ್ಯಾಸಂಸ್ಥೆ ಮೇಲೆ ಏನು ಅಪಾದನೆ ಬಂದಿದೆ, ಈ ತರ ಎಲ್ಲ ಆಗ್ತಾ ಇರ್ಲಿಲ್ಲ. ಆಮೇಲೆ ಒಂದಿಬ್ರು ಮೂವರು ಅದ್ ಯಾರು ಅಂತ ನನಗೆ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ. ಅವರು ಏನ್ ಬ್ಲೇಮ್ ಮಾಡಿದ್ದಾರೆ, ಬಹುಶಃ ನೇರವಾಗಿ ಕುತ್ಕೊಂಡು ಮಾತಾಡಿದ್ರೆ ಇಷ್ಟು ಅವ್ರ ಜೊತೆಗೆ, ಅವ್ರ ಸಮಯದ ಜೊತೆಗೆ, ದುಡ್ಡು ಜೊತೆಗೆ ಬೇರೆಯವ್ರ ಸಮಯನೂ ವ್ಯರ್ಥ ಆಗ್ತಾ ಇರ್ಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಏನಿದ್ರು ನೇರವಾಗಿ ಮ್ಯಾಮ್ಗೆ ಕೇಳ್ಕೊಂಡು ಸಾಲ್ವ್ ಮಾಡ್ಕೊಂಡಿದ್ದಿದ್ರೆ. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.